ಬೆಂಗಳೂರಿನ ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ರೌಂಡ್ ಅಪ್ನಲ್ಲಿ. ಬೆಂಗಳೂರಿನಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಒಬ್ಬ ದ್ವಿಚಕ್ರ ವಾಹನ ಸವಾರನಿಗೆ 1.61 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿತ್ತು. ಈ ದಂಡದ ಮೊತ್ತ ವಾಹನದ ಬೆಲೆಗಿಂತಲೂ 5 ರಿಂದ 6 ಪಟ್ಟು ಹೆಚ್ಚಿತ್ತು. 3 ವರ್ಷಗಳಲ್ಲಿ 311 ಬಾರಿ ಸಂಚಾರಿ ನಿಯಮ ಉಲ್ಲಂಘಿಸಿದ್ದಕ್ಕೆ KA 05ZX1344 ನೋಂದಣಿ ಸಂಖ್ಯೆಯ ಬೈಕ್ಗೆ ದಂಡ ವಿಧಿಸಲಾಗಿತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಸಹ ಪ್ರಸಾರ ಮಾಡಿತ್ತು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಮಾಲೀಕನನ್ನ ಪತ್ತೆ ಹಚ್ಚಿ ಸಿಟಿ ಮಾರ್ಕೆಟ್ ಪೊಲೀಸರು ವಾಹನ ಸೀಸ್ ಮಾಡಿ ಮಾಲೀಕನಿಗೆ ನೋಟಿಸ್ ನೀಡಿದ್ರು. ನೋಟಿಸ್ ಬಳಿಕ ಬೈಕ್ ಮಾಲೀಕ ಕಲಾಸಿಪಾಳ್ಯದ ಪೆರಿಸ್ವಾಮಿ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಗೆ ಹಾಜರಾಗಿ 1,61,000 ರೂಪಾಯಿ ದಂಡ ಪಾವತಿಸಿದ್ದಾನೆ. ಬಳಿಕ ಸೀಸ್ ಮಾಡಿದ್ದ ಬೈಕ್ನ ಪೆರಿಸ್ವಾಮಿ ಬಿಡಿಸಿಕೊಂಡು ಹೋಗಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಚಾಲಕರ ದರ್ಪ ಮಿತಿ ಮೀರ್ತಾಲೇ ಇದೆ. ರಾಂಗ್ ಸೈಡ್ನಿಂದ ಬಂದ ಆಟೋ ಚಾಲಕ ಕಾರು ಚಾಲಕನ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾನೆ. ಜೊತೆಗೆ ಆಟೋ ಚಾಲಕ ಹಲ್ಲೆಗೂ ಯತ್ನಿಸಿದ್ದು, ಇದೀಗ ಘಟನೆ ಸಂಬಂಧ ಆಟೋ ಚಾಲಕನ ವಿರುದ್ಧ ಬೆಂಗಳೂರು ನಗರ ಸಂಚಾರಿ ಪೊಲೀಸರಿಗೆ ದೂರು ನೀಡಲಾಗಿದೆ. ಮನೆ ಮುಂದೆ ನಿಲ್ಲಿಸಿದ ಕಾರಿನ ಚಕ್ರ ಕದಿಯುತ್ತಿದ್ದ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಹೈದರ್ ಆಲಿ ಹೌಸ್ ಬೇಗ ಎಂಬ ಕದೀಮರು ಹೈ ಎಂಡ್ ಕಾರುಗಳ ವೀಲ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ರಾತ್ರಿ ವೇಳೆ ಕದೀಮರು ಸ್ಕೂಟಿಯಲ್ಲಿ ಬಂದು ಕ್ಷಣ ಮಾತ್ರದಲ್ಲಿ ವೀಲ್ಗಳನ್ನ ಕದ್ದು ಎಸ್ಕೇಪ್ ಆಗ್ತಾ ಇದ್ರು. ಬಳಿಕ ಕದ್ದ ವೀಲ್ಗಳನ್ನ ಅಂಗಡಿ ಆನ್ಲೈನ್ ಮೂಲಕ ಮಾರಾಟ ಮಾಡಿದ್ದಾರೆ. ಸದ್ಯ ಪೊಲೀಸರು ಬಂಧಿತ ಆರೋಪಿಗಳಿಂದ 60 ಮ್ಯಾಗ್ ವೀಲ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದು ಜೈಲಿಗಟ್ಟಿದ್ದಾರೆ. ನಮ್ಮ ಯಾತ್ರಿ ಚಾಲಕನೋರ್ವ ಕ್ಯಾಬ್ನಲ್ಲಿ ಹಾಕಿರುವ ಪೋಸ್ಟರ್ ಒಂದು ಇದೀಗ ಭಾರಿ ವೈರಲ್ ಆಗಿದೆ. ನಮ್ಮ ಯಾತ್ರಿ ಚಾಲಕ ಅಭಿಷೇಕ್ ಇದು ಕ್ಯಾಬ್ ಖಾಸಗಿ ಜಾಗ ಅಲ್ಲ ಅಂತ ತನ್ನ ಕ್ಯಾಬ್ನಲ್ಲಿ ಪೋಸ್ಟರ್ ಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ನಾನು ಇಂದಿರಾನಗರದಲ್ಲಿ ಹೆಚ್ಚಾಗಿ ಕ್ಯಾಬ್ ಓಡಿಸ್ತೀನಿ. ಹೊರ ರಾಜ್ಯದವರು ಹೆಚ್ಚಿನ ಸಂದರ್ಭದಲ್ಲಿ ಕ್ಯಾಬ್ನಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇದ್ರು. ಅದಕ್ಕೆ ಇಂಗ್ಲಿಷ್ನಲ್ಲಿ ಪೋಸ್ಟರ್ ಹಾಕಿದ್ದೀನಿ ಅಂತ ಹೇಳಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.